ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರಗಳು. ನಮ್ಮ ಅಂಗಳು ಅಲ್ಲ, ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರಗಳು. ನಿದ್ದೆ ಬಿತ್ತ ಇಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶಾಂತ್ ಕೂತ್ಕೊಂಡಿದ್ದಾರೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಏರ್ಪೋರ್ಟ್ ಇಂದ, ಬೆಂಗಳೂರು ಏರ್ಪೋರ್ಟ್ ಇಂದ. ಸೊ ನಾವು ಗುಜರಾತ್ಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಇವಾಗ ಈ ಸಲ. ಲಾಸ್ಟ್ ಟೈಮ್ ನಾವು ಕೇರಳಾಗ ಹೋಗ್ಬೇಕಿದ್ರೆ ಟರ್ಮಿನಲ್ 1ಗೆ ಹೋಗಿದ್ವಿ. ಸೊ ಟರ್ಮಿನಲ್ 1 ನೋಡ್ಬಿಟ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ. ಸೊ ಬಟ್ ಇವಾಗ ಟರ್ಮಿನಲ್ 2 ನೋಡ್ಬಿಟ್ಟು ಕಳೆದೋಗ್ಬಿಟ್ಟಿದೀನಿ. ಇವಾಗ ಫಸ್ಟು ಬೋರ್ಡಿಂಗ್ ಪಾಸ್ ತಗೊಂಡ್ಬಿಡೋಣ. ಅದಾದ್ಮೇಲೆ ಸ್ವಲ್ಪ ಫೋಟೋಸ್ ಡೀಟೇಲ್ಸ್ ತಗೊಂಡು 7:15 ಇರೋದು ನಮ್ದು ಫ್ಲೈಟ್. ನಾವು ಸ್ವಲ್ಪ ಬೇಗನೆ ಬಂದ್ವಿ, ಯಾಕೆ ಹರಿಬರಿ ಮಾಡ್ಕೊಳ್ಳೋದು ಅಂತ. ಸೊ ಇವಾಗ ಬೋರ್ಡಿಂಗ್ ಪಾಸ್ ತಗೊಂಡು ಒಳಗಡೆ ಹೋಗ್ಬೇಕು. ಸೊ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ತುಂಬಾನೇ ಟೈಟ್ ಆಗಿರ್ಬೋದು ಈ ಸಲ, ಯಾಕಂದ್ರೆ ಒಂದು ಇನ್ಸಿಡೆಂಟ್ ಬೇರೆ ಆಗಿದೆ ದಿಲ್ಲಿಲಿ. ಸೊ ಹಾಗಾಗಿ ಮೇ ಬಿ ಚೆನ್ನಾಗಿ ಚೆಕಿಂಗ್ ಎಲ್ಲ ಇರುತ್ತೆ ಅನ್ಕೋತೀನಿ. ಈಗ ಪ್ಲಾಂಟ್ಸ್ ಎಲ್ಲ ಫುಲ್ ರಿಯಲ್, ಇದು ಎಷ್ಟು ಚೆನ್ನಾಗಿದೆ. ಜಿಗಿಮಿಗಿ ಲೈಟ್ಸ್, ಎಲ್ಲಿ ನೋಡಿದ್ರು ಲೈಟ್ಸ್. ಇದೆಲ್ಲ ನಿಜವಾದ ಪ್ಲಾಂಟ್ ಗರ್ಲ್ಸ್. ಫೋಟೋಸ್ ಎಲ್ಲ ಒಂದ್ ಸ್ವಲ್ಪ ತಕ್ಕೊಂಡ್ವಿ. ಇವಾಗ ಸೆಕ್ಯೂರಿಟಿ ಚೆಕಿಂಗ್ ಲೈನಲ್ಲಿ ನಿಲ್ತಾ ಇದ್ದೀವಿ. ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡು ಇನ್ನ 5:30 ಇವಾಗ ಅಷ್ಟೇನೆ. ಇನ್ನು ನಮಗೆ ಟೈಮ್ ಇದೆ, ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ಕುತ್ಕೋಬಹುದು ಸೆಕ್ಯೂರಿಟಿ ಚೆಕ್ ಆದ್ಮೇಲೆ. ನಾವು ಮಾಲಲ್ಲಿ ಇದೀವ, ಏರ್ಪೋರ್ಟ್ ಅಲ್ಲಿ ಇದೀವ ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಡಿಲೇ ಆಗಿರೋರ್ದು ಅಥವಾ ಫ್ಲೈಟ್ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅನ್ನೋರೆಲ್ಲ ಹಿಂಗೆ ಮಲ್ಕೊಂಡ್ಬಿಡ್ತಾರೆ. ಇಲ್ಲೇ ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೋಗ್ತಾರೆ. ಸೆಕ್ಯೂರಿಟಿ ಚೆಕ್ಕಲ್ಲಿ ನಂದು ಲಾಸ್ಟ್ ಟೈಮ್ ಒಂದು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸ್ ತೆಗಿಯೋದು ಒಂದು ಪಿನ್ ಬರುತ್ತಲ್ಲ ಗೈಸ್, ಆ ಥರ ಪಿನ್ ಇರೋದು ಒಂದಿತ್ತು ಸೆಕ್ಯೂರಿಟಿ ಚೆಕ್ಕಲ್ಲಿ. ಅದನ್ನ ಆಪೋಸಿಟಲ್ಲಿ ತಗೊತಾರೆ. ಸೊ ಅಂದರೆ ಚೆಕಿಂಗ್ ಮಾಡ್ತಾರೆ ಮತ್ತೊಂದು. ಸೊ ಅದ್ರಲ್ಲಿ ಸಿಕ್ಕಾಕೊಂಡಿತ್ತು. ಈ ಸಲ ಏನಾಗಿದೆ ಅಂತಂದರೆ, ನಂದು ಪಾಂಡ್ಸ್ ಪೌಡರ್ ಇತ್ತು, ಅದನ್ನು ತೊಗೊಂಡ್ಬಿಟ್ರು. ಅದರ ಎಲ್ಲ ಅಲೋ ಇಲ್ಲ ಅಂತೆ. ಅದಾದಮೇಲೆ ವಾಲಿನಿ ಸ್ಪ್ರೇ ಬರುತ್ತಲ್ಲ, ಮೂವ್ ಸ್ಪ್ರೇ, ಆ ಥರದ್ದೆಲ್ಲ ದೊಡ್ಡದಿದ್ರೆ ತೊಗೊಳ್ತಾರೆ ವಾಪಸ್ಸು, ಅವರೇ ತೊಗೊಬಿಡ್ತಾರೆ. ನಂದು ಪಾಂಡ್ಸ್ ಪೌಡರ್ ಅವರೇ ತೊಗೊಂಡ್ಬಿಟ್ರು. ಅವ್ರು ಹೇಳಿದ್ರು ನೆಕ್ಸ್ಟ್ ಟೈಮಿಂದ ಆ ಥರದ್ದೆಲ್ಲ ತೊಗೊಂಡು ಬರಬೇಡಿ, ಮತ್ತು ಸ್ಪ್ರೇ ಕೂಡ ಅಲೋ ಮಾಡೋದಿಲ್ಲ, ಅದು ಶಾರ್ಟ್ ಚಿಕ್ಕದಿತ್ತು ನಂದು. ಸೊ ಹಾಗಾಗಿ ತೊಗೊಂಡ್ರು, ಓಕೆ ಅಂತ ಬಿಟ್ಟರು. ಇಲ್ಲ ಅಂದಿದ್ರೆ ಅದನ್ನು ತೊಗೊಂಡ್ಬಿಡ್ತಿದ್ರು, ದೊಡ್ಡದಿದ್ರೆ ಬಿಡಲ್ವಂತೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮಿಂದ ಯಾರಾದರೂ ಪಾಂಡ್ಸ್ ಪೌಡರು ಆಮೇಲೆ ಈ ಥರ ವಾಲಿನಿ ಸ್ಪ್ರೇಗಳೆಲ್ಲ ತೊಗೊಂಡು ಬರೋದಾದರೆ ನೋಡಿಕೊಂಡು ಏರ್ಪೋರ್ಟಿಗೆ ತೊಗೊಂಡು ಬರ್ಬೇಕು. ಓಕೆ, ಬ್ಯಾಗ್ಸ್ಗಳದ್ದೆಲ್ಲ ಏನು ರೇಟ್ ಇರ್ಬೋದು ಗೈಸ್. ಒಂದ್ಸಲ ಈ ಥರದ್ದೆಲ್ಲಾದರೂ ಒಂದು ಶಾಪಿಂಗ್ ಮಾಡ್ಬೇಕನ್ನೋ ಆಸೆ. ಹೆಂಗಿದೆ ನೋಡಿ ಗೈಸ್ ಬ್ಯಾಗ್ ಎಲ್ಲ. ಇವಾಗ ಹೋಗ್ತಾ ಇದ್ದೀವಿ ಫ್ಲೈಟ್ ಒಳಗಡೆ. ಬಟ್ ಏನೋ ಗೈಸ್ ಫಸ್ಟ್ ಟೈಮ್ ಇರೋ ಎಕ್ಸೈಟ್ಮೆಂಟ್ ಇವಾಗ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ. ಅದರಲ್ಲಿ ಸ್ವಲ್ಪ ಭಯ ಆಗ್ತಾ ಇದೆ. ನಾವು ಚೂಸ್ ಮಾಡ್ಕೊಂಡಿರೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ಸ್ವಲ್ಪ ಪಕ್ಕ ಅಂತಿದೆ, ಭಯ ಆಗ್ತಾ ಇದೆ. ಸೊ ಹೋಗ್ಬಾರ್ದ ಬೆಸ್ಟ್ ಅಂತ ಶಿವ ಅಂತೇಳಿ ಹೋಗ್ಬೇಕಷ್ಟೇ. ಬಟ್ ನೋಡೋಣ, ಇಲ್ಲಿ ಏನು ಬರ್ದಿದ್ವಿ ಅಷ್ಟೇ ಆಗೋದು ಬಸ್, ಅದ್ರ ಮೀರಿ ಏನೂ ಆಗೋಕ್ಕಾಗಲ್ಲ. ಸೊ ಅದನ್ನು ನಾವು ತಲೆಗೆ ಇಟ್ಕೊಂಡು ಹಿಂಗೆ ಇವಾಗ ಹೋಗ್ತಾ ಇದ್ದೀವಿ. ನಂಬರ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮದು 28, 29 ಒಂದೇ ಕಡೆ ಸಿಗಲಿಲ್ಲ ನಮಗೆ. ಸೊ ಹಾಗಾಗಿ ಮಿನಿಸ್ಟರ್ ಬರ್ತಾರೆ, ಮೋದಿ ಅವ್ರು ಬರ್ತಾರೆ, ನಮ್ಗೆ ಅಲ್ಲಿ ಬಿಡೋದಿಲ್ಲ, ಚೆಕ್ಕಿಂಗ್ ಇದೆ ಅಂತ ಹೇಳ್ಬಿಟ್ಟು ಆ ಕಡೆ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಏರ್ಪೋರ್ಟಿಂದ ಇಲ್ಲಿ ತನಕ ನಡ್ಸ್ಕೊಂಡು ಬರ್ತಿದ್ದಾರೆ ಗೈಸ್. ನಮಗೆ ಎಲ್ಲಿಗೆ ಅಂತ ಕೇಳಿದ್ರೆ ಇನ್ನು ಸ್ವಲ್ಪ ದೂರ ಅಂತ ಹೇಳ್ಬಿಟ್ಟು ನಡೆಸ್ತಾ ಇದ್ದಾರೆ ಫುಲ್. ಅಯ್ಯಪ್ಪ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ದೂರ ಆಯಿತು, ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ. ಟೆಂಪಲ್ ಹೇಗಿದೆ ಏನು ಎತ್ತ ಅಂತೆಲ್ಲ ನಿಮಗೆ ಹೇಳ್ತೀನಿ. ತುಂಬ ಅಂದರೆ ತುಂಬ ಟೈಮಿಂದ ಅಂದ್ಕೊಂಡಿರುವಂಥ ಒಂದು ದೇವಸ್ಥಾನ ಅದು, ಹೋಗಬೇಕು ಅನ್ನೋದು. ಆ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ. ಇಲ್ಲಿ ನೋಡಿ ಈಗ ಸ್ಲೀಪರ್ ಬಸ್. ನಾವು ಇವಾಗ ಸೂರತ್ತಿಂದ ನಾಗೇಶ್ವರ್ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇರೋದು. ಇದೊಂದು ಬಸ್ಸು
ಈ ತರ ನಮ್ದ್ರಲ್ಲಿ ಸ್ಕ್ರೀನ್ ಇರುತ್ತಲ್ವಾ, ಇಲ್ಲಿ ನೋಡಿ ಈ ತರದಿದೆ. ಇದನ್ನ ಹಾಕೊಂಡ್ ಮಲ್ಕೊಂಡ್ರು ಉಸಿರು ಕಟ್ ಸತ್ ಹೋಗೋದಂತೂ ಗ್ಯಾರಂಟಿ. ಹೆಂಗಿದೆ ಅಂದ್ರೆ ನಿಜವಾಗ್ಲೂ ತಗ 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 ಅಂತ ಉರಿತಿದೆ ಇಲ್ಲಿ ಒಳಗಡೆ ಅಂತೂ. ಫುಲ್ ಇದೆಲ್ಲ ಫುಲ್ ಡಸ್ಟ್ ಆಗ್ಬಿಟ್ಟಿದೆ. ಹೆಂಗ್ ಮಲಗ್ತೀನೋ ಗೊತ್ತಿಲ್ಲ ನನಗಂತೂ. ಇವರು ಫುಲ್ ಶೇಕ್ ಆಗ್ತಾ ಇದಾರೆ, ನಡುಕ್ತಾ ಇದ್ದಾರೆ. ಇಲ್ಲೆಲ್ಲೋ ಡಾಬಾ ಹತ್ರ ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ ನಮ್ಮನ್ನ. ಬೆಳಿಗ್ಗೆ ಫುಲ್ ಈ ಡ್ರೈವರ್ ನಮ್ಗೆ 13 hours ಕಂಟಿನ್ಯೂಸ್ ಓಡಿಸಿರೋದು ಒಬ್ರೇನೆ ಪಾಪ. ಇವಾಗ ದ್ವಾರಕಾ ಬಂದ್ ರೀಚ್ ಆಗಿದ್ದೀವಿ. ಇಲ್ಲೆಲ್ಲಾದ್ರೂ ಸ್ಟೇ ಮಾಡ್ಬಿಟ್ಟು ಟೆಂಪಲ್ಗೆ ಹೋಗ್ಬೇಕು. ನಾವಿವಾಗ ದ್ವಾರಕಾ ಬಂದ್ ರೀಚ್ ಆಗಿದ್ದೀವಿ. ನಮಗ್ ಜಸ್ಟ್ ಫ್ರೆಶ್ ಅಪ್ ಆಗ್ಲಿಕ್ಕೆ ಒಂದು ರೂಮ್ ಬೇಕು, ಅದಕ್ಕೆ ಹುಡುಕ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ದ್ವಾರಕೇಶ್ವರ ಟೆಂಪಲ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ನಾಗೇಶ್ವರ ಜ್ಯೋತಿರ್ಲಿಂಗ ಹೋಗೋ ಪ್ಲಾನ್ ಹಾಕಿದೀವಿ. ಸೊ ಹಾಗಾಗಿ ಇಲ್ಲಿ ರೂಮ್ ಹುಡುಕ್ತಾ ಇದೀವಿ. ಬಟ್ ಕಾಸ್ಟ್ಲಿ ಹೇಳ್ತಾ ಇದ್ರೆ ಜಸ್ಟ್ ಫ್ರೆಶ್ ಅಪ್ ನಮಗೆ 1000 rupees ಎಲ್ಲ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲೊಂದು ಕೇಳೋಣ. ಇವಾಗ 11 ಗಂಟೆ ಆಗಿದೆ. ರೆಡಿ ಆಗ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದೀವಿ. ಕೃಷ್ಣನ್ ಟೆಂಪಲ್ಲು, ದ್ವಾರಕೀಶ್ ಟೆಂಪಲ್. ದ್ವಾರಕದ ಬಗ್ಗೆ ಕೇಳಿರ್ತೀರಾ, ಇವಾಗ ತೋರಿಸ್ತೀನಿ ಹೇಗಿದೆ ಅಲ್ಲಿ ಏನು ಎತ್ತ ಅಂತ. ಬನ್ನಿ ಹೋಗೋಣ. ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಬಂದ್ವಿ. ಇಲ್ಲೆಲ್ಲೂ ಬ್ರೇಕ್ಫಾಸ್ಟು ಕಾಣಿಸ್ತಾ ಇಲ್ಲ. ಸೌತ್ ಇಂಡಿಯನ್ ಅಂತೂ ನೋಡೋಕೆ ಸಿಗ್ತಾ ಇಲ್ಲ. ಒಂದಿನ ಕಂಪ್ಲೀಟ್ ನಾವು ಏನು ರೈಸು ಅಥವಾ ಏನು ತಿಂದಿಲ್ಲ, ಬರೀ ಅದು ಇದು ಚುರುಮುರಿ ತಿನ್ಕೊಂಡಿದ್ದೀವಿ. ಇವತ್ತು ಅಟ್ಲೀಸ್ಟ್ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಗುಜರಾತಿ ಥಾಲಿನ ಆರ್ಡರ್ ಮಾಡಿದ್ದೀವಿ. ಬಟ್ ಇದನ್ನು ತಿನ್ಕೊಂಡೆ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಇವಾಗ, ಮತ್ತೆ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ತುಂಬಾ 11 hours 13 hours ಜರ್ನಿ ಮಾಡಿದೀವಿ ನಾವು. ಸ್ವಲ್ಪ ಸುಸ್ತಾಗ್ಬಿಟ್ಟಿದೀವಿ. ಸೊ ಹಾಗಾಗಿ ಮೊದ್ಲು ಏನಾದ್ರು ತಿನ್ಕೊಂಡೆ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಾಂದ್ರೆ ಅಲ್ಲಿ ಕ್ಯೂ ಇತ್ತು ಅಂದ್ರೆ ಮತ್ತೆ ನಿಂತ್ಕೊಂಡ್ರೆ ತಲೆ ಸುದ್ದು ಹೋಗ್ಬಿಡ್ತೀನಿ ನಾನಂತೂ. ಹಾಗಾಗಿ ತಿನ್ಕೊಂಡೆ ಹೋಗೋಣ ಅಂತೇಳಿ ಹೋಗ್ತಿದೀವಿ. ಇವಾಗ 1 ಗಂಟೆಗೆ ಟೆಂಪಲ್ ಕ್ಲೋಸ್ ಆಗುತ್ತೆ. ಇದು ನೋಡಿ ಗೈಸ್, ಥಾಲಿಲಿ ಇದೆಲ್ಲ ಉಪ್ಪಿನಕಾಯಿ ತರ ಬರುತ್ತೆ. ಇದೆಲ್ಲ ಕೂಡ ಖಾರ ಅಂತೆ, ಇದು 4 ಸ್ವೀಟ್ ಅಂತೆ. ಆಮೇಲೆ ಇದ್ರೊಳಗಡೆ ಗೀ ಇದೆ ಅಂದ್ರಲ್ಲ ಕೃಷ್ಣ, ಇದ್ರೊಳಗಡೆ ಗೀ ಇದೆ. ಆಮೇಲೆ ಇದೇನೋ ಸ್ವೀಟ್ ಅಂತೆ, ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದಂತೆ. ಇದೇನೋ ಮಿಠಾಯಿ ಅಂದ್ರು. ಇದು ಗೋಡ ಅಂದ್ರಪ್ಪ, ಸ್ವೀಟ್ ಅಂತೆ ಇದು. ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದಂತೆ. ಇದು ಕೂಡ ಸ್ವೀಟ್ ತರ ಬರುತ್ತೆ. ಇದು ಉಪ್ಪಿನಕಾಯಿ ತರ. ಯಾವ್ದೇ ಬೇಕಂದ್ರೂ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಚೆನ್ನಾಗಿದ್ರೆ ಮಾತ್ರ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಇಲ್ಲ ಟೇಸ್ಟ್ ಮಾಡ್ಕೊಂಡು ಪ್ಲೇಟ್ ಖಾಲಿ ಇರ್ಬೇಕಂತ ಬಿಟ್ರೆ ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದಾರೆ. ಎಷ್ಟು ಬೇಕೋ ಅಷ್ಟು ಟೇಸ್ಟ್ ಮಾಡ್ಕೊಂಡು ಇಡಿ. ಇಲ್ಲ ಅಂತಂದ್ರೆ ಪ್ಲೇಟ್ 50 rupees ದಂಡ ಅಂತೆ. ಅದಕ್ಕೆ ನಾವು ಫಸ್ಟ್ 2ನೇ ಆರ್ಡರ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಶೇರಿಂಗ್ ಇಲ್ಲ ಅಂದ್ರು. ಹಾಗಾಗಿ ಮತ್ತೆ 3 ಆರ್ಡರ್ ಮಾಡಿದೀವಿ. ನಾನಂತೂ ಇಷ್ಟೆಲ್ಲ ತಿನ್ನಲ್ಲ, ಮತ್ತೆ ಇದೆಲ್ಲ ತಿಂತೀನೋ ಅಲ್ಲೋ ಗೊತ್ತಿಲ್ಲ. ಸೊ ನೋಡೋಣ ಹೆಂಗಿದೆ ಅಂತ ಟೇಸ್ಟ್ ಹೇಳಿ. ಇದು ಯಾವುದೋ ಇದು ಅಂತ ಹಾಕೊಂಡಿದ್ದೀನಿ, ಟೇಸ್ಟ್ ನೋಡೋಣ. ಕಟ್ಟಾಬಿಟ್ಟೆ ತರ ಬೆಳಿಗ್ಗೆ ಯಾರು ತಿಂತಾರೆ ಇದೆಲ್ಲ. ಸ್ವಲ್ಪ ಕಟ್ಟಮಿಟ್ಟ ತರ ಫೀಲ್ ಕೊಡ್ತಾ ಇದೀವಿ. ಮತ್ತೆ ಸ್ವಲ್ಪ ಸ್ವೀಟು. ಬೆಳಿಗ್ಗೆ ಇದೆಲ್ಲ ತಿನ್ನಕ್ ಆಗಲ್ಲ ಗೈಸ್, ಏನು ಮಾಡಕ್ಕಾಗಲ್ಲ. ಇದಿಲ್ಲದೆ ತಿಂತಾ ಇದ್ದೀವಿ ಅಷ್ಟೇ. ಕೊಟ್ಟಿದ್ದಾರೆ. ಇದು ನಮ್ಮ ಫೇವ್ರೇಟ್, ಇದು ನಾವು ತಿಂತೀವಿ, ತೊಂದರೆ ಇಲ್ಲ. 4 ತರ ಸಬ್ಜಿ ಕೊಟ್ಟಿದ್ದಾರೆ. ಇದು ದಾಲ್ ಸ್ವೀಟ್ ಬರುತ್ತೆ. ದಾಲ್ ಅಷ್ಟೇನು ಇದಿಲ್ಲ, ಬಟ್ ದಾಲು ಸ್ವೀಟ್ ಇದೆ. ಹತ್ರ ಬಂದು ಇವಾಗ ಒಳಗಡೆ ಹೋಗ್ಬೇಕು. 1 ಅವರಲ್ಲಿ ಕ್ಲೋಸ್ ಆಗುತ್ತೆ ಟೆಂಪಲ್. ನಾವು ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಹೆಂಗಿದ್ರು ಮೊಬೈಲ್ ಅಲ್ಲೋ ಇರೋದಿಲ್ಲ. ಮತ್ತೆ ದರ್ಶನ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ಓಕೆ, ನಾವಿವಾಗ ಸೋಮನಾಥ್ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇರೋದು. ಸೊ ಒಂದು ನಾಗೇಶ್ವರ ಜ್ಯೋತಿರ್ಲಿಂಗ ನೋಡಾಯ್ತು. ಸೊ ಇವಾಗ ಸೋಮನಾಥ್ ಟೆಂಪಲ್ಗೆ ಹೋಗ್ತಾ ಇರೋದು.
ಇಲ್ಲಿ ನಾವಿಷ್ಟು ನಾಗೇಶ್ವರ್ ಟೆಂಪಲಿಂದ 3 o'clock ಮಧ್ಯಾಹ್ನ 3 o'clock ಹೊರಟಿದ್ದು. ಅಲ್ಲಿಂದ ನಮಗೆ ಸಿಕ್ಕಾಪಟ್ಟೆ ಅಂದರೆ ಅರ್ಜೆಂಟಲ್ಲಿ ಗಾಡಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಥರ ಇದರಲ್ಲಿ ಬಸ್ಸಲ್ಲಿ ಬಂದಿರೋದು ನಾವು. ಅಷ್ಟು 3 o'clock ಇಂದ ಇವಾಗ ಇನ್ನೂ ಎಷ್ಟು 6:45 ಆಗ್ತಾ ಬಂದು ಇನ್ನು ರೀಚ್ ಆಗಲಿಲ್ಲ ನಾವು. ಇವಾಗಿನ್ನ ಒಂದು 50 kilometers ಇದೆ, ಹೊರಡ್ತಾ ಇದ್ದೀವಿ ಇವಾಗ. ಈ ಚಾಕುಡಲ್ಲಿ ನಿಲ್ಸಿದ್ರು, ಹಾಗಾಗಿ ಈಗ ಸೋಮನಾಥ್ ಮಂದಿರ್ಗೆ ಹೋಗಿ ಬಂದ್ವಿ. ಸೋಮನಾಥ್ ಮಂದಿರ ಹಳೆ ಟೆಂಪಲ್ಗೆ ಇವಾಗ ಹೋಗಿರೋದು, ಇವಾಗ ಹೊಸದು ಇಲ್ಲೇ ಮುಂದೆಗಡೆ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಹೆಂಗಿದ್ರು ನಾವು ನೈಟ್ ರೀಚ್ ಆಗಿದ್ದೀವಿ, ಇಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ದರ್ಶನ ಮಾಡಬೇಕು, ಸೊ ಅದಕ್ಕಿಂತ ಮುಂಚೆ ಒಂದ್ಸಲ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬರ್ತೀವಿ. ಇದು ಹಳೆ ಮಂದಿರ. ಹಳೆ ಮಂದಿರ್ಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಹೊಸದಕ್ಕಂದ್ರೆ ಇವಾಗ ಅಲ್ಲಿ ಮೊಬೈಲೆಲ್ಲ ಡೆಪಾಸಿಟ್ ಮಾಡಿ ಮತ್ತೆ ಹೋಗ್ಬೇಕು. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಡೆಪಾಸಿಟ್ ಮಾಡಿ. ಮತ್ತೆ ನಾವು ಅಷ್ಟು ಟೈಮ್ ಇಲ್ಲ, 10 o'clock ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಊಟ ಮಾಡಿಬಿಟ್ಟು ಹೋಗಿ ಮಲ್ಕೊಂಡ್ಬಿಡೋಣ. ತುಂಬ ಸುಸ್ತಾಗ್ಬಿಟ್ಟಿದೆ ಜರ್ನಿ ಮಾಡಿಬಿಟ್ಟು. ಹಾಗಾಗಿ ಊಟ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ರೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ದರ್ಶನ ಮುಗಿಸ್ಕೊಂಡು ಮತ್ತೆ DUಗೆ ಹೋಗಬೇಕು. ಅಲ್ಲೂ ಕೂಡ ಒಂದು ಟೆಂಪಲ್ ಇದೆ, ಸೊ ಅಲ್ಲಿನೂ ಕವರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಯಾವುದೆಲ್ಲ ಟೆಂಪಲ್ಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ನೋ ಎಲ್ಲ ಟೆಂಪಲ್ಸು ಕವರ್ ಮಾಡಿದ್ದೀನಿ ನನ್ನ ಇಷ್ಟದ ಪ್ರಕಾರ. ಸೊ ನಾಳೆ 2 ಕಂಪ್ಲೀಟ್ ಮಾಡಿಬಿಟ್ರೆ ಮುಗೀತು. ಇಲ್ಲಿ ಊಟ ತಿನ್ಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ನನಗಂತೂ. ಒಂಥರ ಸೌತ್ ಇಂಡಿಯನ್ ಎಲ್ಲೂ ಕರೆಕ್ಟಾಗಿ ಸಿಗ್ತಾ ಇಲ್ಲ ನಮಗೆ. ಒಂದು ರೈಸು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಸಿಹಿ ಊಟ ಅಂತ ಅನಿಸ್ತಾ ಇದೆ. ದಾಲ್ ಕೂಡ ಸಿಹಿ ಇದೆ ಆವಾಗ ತಿಂದಿರೋದು. ಸೊ ನೀಟಾಗಿ ಒಂದು ಊಟ ಮಾಡಿಬಿಟ್ರೆ ಸ್ವಲ್ಪ ನೆಮ್ಮದಿ. ಎಲ್ಲೇ ಹೋಗಿ ನೀವು ಯಾವುದೇ ಸ್ಟೇಟ್ಗೆ ಹೋಗ್ಬಿಟ್ಟು ಒಂದು ಊಟ ಕರೆಕ್ಟಾಗಿಲ್ಲ, ತಿಂಡಿ ಕರೆಕ್ಟಾಗಿಲ್ಲ ಅಂತ ಅಂದ್ಬಿಟ್ರೆ ಅದೇನೋ ಒಂಥರ ಆ ಊರಿಗೆ ಹೋದಾಗ ಆ ಊರಿನ ಒಪಿನಿಯನ್ನೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಹೇಳೋದು, ನಮ್ಮ ಕರ್ನಾಟಕದ ಫುಡ್ ಎಲ್ಲಿಗೂ ಸಿಗಲ್ಲ. ಆ ಕರ್ನಾಟಕದ ಟೇಸ್ಟ್ ಏನಿದೆ ಫುಡ್ಡಂದು, ಅದನ್ನು ಬೀಟ್ ಮಾಡೋಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಎಷ್ಟೇ ಸ್ಟೇಟಿಗೆ ಹೋಗಿ ಯಾವುದೇ ದೇಶಕ್ಕೆ ಹೋಗಿ ಎಲ್ಲೇ ಹೋದ್ರೂ ನಮ್ಮ ಊರಿನ ಊಟ ನಮಗೆ ಚೆಂದ. ಸೊ ಹಾಗಾಗಿ ನಾವು ಬಂದಿದ್ದರಿಂದನೂ ಅಷ್ಟೇ ಊಟ ಸರಿ ಇಲ್ದಿರೋದಕ್ಕೆ ನಮಗೆ ಇದು ಜಾಗ ಚೆನ್ನಾಗಿದೆ, ಜನರು ಚೆನ್ನಾಗಿದ್ದಾರೆ, ಬಟ್ ನಮಗೆ ಊಟ ಸರಿ ಇಲ್ದಿರೋದಕ್ಕೆ ನಮಗೇನೋ ಒಂಥರ ಒಪಿನಿಯನ್ ಈ ಪ್ಲೇಸ್ ಮೇಲೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಎಷ್ಟೊಂದು ಪಾನಿಪುರಿ ಸ್ಟಾಲ್ ಇದೆ ನೋಡಿ ಗೈಸ್. ಇಲ್ಲಿ ಗೋಲ್ಗಪ್ಪ, ಅದು ಎಲ್ಲ ಕಡೆಗೂ ಅದೇ. ಇಲ್ಲಿ ನೋಡಿ ಗೈಸ್ ಎಷ್ಟು ಗಿಳಿ ಇದೆ. ನಮ್ಮೂರಲ್ಲಿ ಕಾಗೆ ಇದ್ರ ಮೇಲೆ ಕೂತಂಗೆ ಇಲ್ಲಿ ಗಿಳಿ ಕೂತಿದೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ಸೋಮನಾಥ್ಗೆ ಬಂದು. ಇವಾಗ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಟೆಂಪಲ್ ಹತ್ರ ಏನೂ ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಹೊರಗಡೆನೂ ಕೂಡ. ಸೊ ಇವಾಗ ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಹೋಗ್ಬೇಕು, ಮೊಬೈಲ್ನು ಪರ್ಸು ಎಲ್ಲನೂ ಕೂಡ. ಸೊ ಆವಾಗ ಆಮೇಲೆ ದರ್ಶನ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ಆಮೇಲೆ ಅಲ್ಲಿ ಸ್ವಲ್ಪ ಬೀಚ್ ಸೈಡಲ್ಲೆಲ್ಲ ಕವರ್ ಮಾಡ್ಕೊಂಡು ಏನೇನಿದೆ ಅಂತೆಲ್ಲ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೇಟ್ ಮಾಡ್ತಾ ಇರ್ತೀನಿ. ಇವಾಗ ತಿಲಕ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಪರ್ಸು, ಮೊಬೈಲು, ಸ್ಮಾರ್ಟ್ ವಾಚ್ ಎಲ್ಲನೂ ಕೂಡ ಇಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಹೋಗ್ಬೇಕು ಒಳಗಡೆ ಹೋಗೋಕ್ಕಿಂತ ಮುಂಚೆ. ಸೊ ಇಲ್ಲೇ ನೀವು ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಇಲ್ಲಿ ಸಿಗುತ್ತೆ, ಇಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಹೋಗ್ಬೇಕು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಏನು ದರ್ಶನ ಅಂತೀರಾ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ಎಷ್ಟೊತ್ತು ನಿಂತ್ಕೊಂಡಾದ್ರೂ ದರ್ಶನ ಮಾಡಿದ್ದೀವಿ. ಲಿಟ್ರಲಿ 15 minutes ನಾನು ಅಲ್ಲಿ ನಿಂತ್ಕೊಂಡೆ ಫುಲ್ ದರ್ಶನ ಮಾಡಿರೋದು. ಬೇರೆ ಕಡೆಗಾದ್ರೂ ದೂಡ್ತಾರೆ, ಹೋಗಿ ಅಂತ ಹರಿಬರಿ ಮಾಡ್ತಾರೆ, ಬಟ್ ಇಲ್ಲಂತೂ ತುಂಬ ನೀಟಾಗಿ ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ತುಂಬಾ ಚೆನ್ನಾಗಿತ್ತು ಮಾತ್ರ ದರ್ಶನ. ತುಂಬ ಮನಸ್ಸು ತುಂಬಿ ಬಂತು ಅಂತಲೇ ಹೇಳ್ಬೋದು. ಸೊ ಇವಾಗ ಹೊರಗಡೆ ಬಂದು 1-2 ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲೇ ಕ್ಯಾಮ್ರಾ ನಮ್ದು ಅಲೋ ಇರೋದಿಲ್ಲ ಮೊಬೈಲು, ಅಲ್ಲೇ ಕ್ಯಾಮ್ರಾಮ್ಯಾನ್ಸ್ ಎಲ್ಲ ಇರ್ತಾರೆ. ಸೊ ಅವ್ರ ಹತ್ರ ಒಂದು ಫೋಟೋ ತಗೊಂಡು ಇವಾಗ ಹೊರಗಡೆ ಬಂದು ಇಲ್ಲೇ ಒಂದು ಬೀಚ್ ವ್ಯೂ ಎಲ್ಲ ಇದೆ, ಸ್ವಲ್ಪ ಆ ಕಡೆ ಎಲ್ಲ ನೋಡ್ಕೊಂಡು ಬನ್ನಿ. ಆಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ನಿಮಗೆ ರೈಟ್ ಸೈಡಿಗೆ ಬಂದರೆ ಒಂದು ಓಷನ್ ವ್ಯೂ ಅಂತ ಬರುತ್ತೆ. ಅಂದರೆ ಇಲ್ಲಿ ಬೀಚ್ ಹತ್ರ ಫುಲ್ ವ್ಯೂ ಎಲ್ಲ ಇರೋದಾಗಿರ್ಬೋದು, ನಿಮಗೆ ಈ ಥರ ಶಾಪ್ಸ್ ಆಗಿರ್ಬೋದು, ಬೀಚ್ ಎಲ್ಲ ವಿಸಿಟ್ ಮಾಡ್ಬೋದು. ಸೊ 5 rupees ಟಿಕೆಟ್ ಇರುತ್ತೆ ಪರ್ ಪರ್ಸನ್. ಸೊ ಇಲ್ಲಿ ಒಂಟೆ, ಆಮೇಲೆ ಬೀಚಲ್ಲಿ ಓಡಾಡೋದು ಮಾಡೋದು ಎಲ್ಲ ಮಾಡ್ಬೋದು. ನಾವಿವಾಗ ಬೀಚ್ಗೇನು ಹೋಗ್ತಾ ಇಲ್ಲ, ಜಸ್ಟ್ ಇಲ್ಲೇ 1-2 ಫೋಟೋ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ.
ಬೀಚ್ಗೆಲ್ಲ ಬರಬೇಕಂದ್ರೆ ಸಂಜೆ ಎಲ್ಲ ಬಂದರೆ ಓಕೆ. ಇವಾಗ ಆಲ್ರೆಡಿ 9 o'clock ಆಗ್ತಾ ಬಂತು. ನಾವು ಬೇರೆ ಕಡೆನೂ ಹೋಗಬೇಕು, ಗಂಗೇಶ್ವರ ಹೋಗಬೇಕು. ಇಲ್ಲೊಂಥರ ಸೀ ವಾಕ್ ಥರ ನೋಡಿ ಗೈಸ್, ಹಿಂಗಿದೆ, ಚೆನ್ನಾಗಿದೆ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಒಂದು ರೌಂಡ್ ಮತ್ತೆ ವಾಪಸ್ ಹೋಗ್ಬೇಕಷ್ಟೆ. ತಿಂಡಿ ತಿನ್ನೋಣ ಅಂತೇಳಿ ಬಂದ್ವಿ. ನಮ್ಮ ಕಡೆ ತಿಂಡಿ ಅಂತೂ ಇಲ್ಲಿ ಸಿಗಲ್ಲ, ಅದಕ್ಕೆ ಇಲ್ಲಿ ಆಲೂ ಪರಾಟನೇ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ. ಇಲ್ಲಿ ಇಲ್ಲ. ಸೊ ನಮ್ಮ ರೂಮ್ ಅಪೋಸಿಟ್ ಅಲ್ಲೇ ಒಂದು ಸ್ವಲ್ಪ ಇದೆ. ಸೊ ಅಲ್ಲೇ ತಿಂದ್ಬಿಟ್ಟು ಇವಾಗ ಗಂಗೇಶ್ವರ್ಗೆ ಹೋಗ್ತಾ ಇದ್ವಿ. ಇವಾಗ ನಮ್ದು ದರ್ಶನ ಎಲ್ಲ ಮುಗೀತು. ನಾವು ಇವಾಗ ಗಂಗೇಶ್ವರ್ಗೆ ಹೋಗ್ಬೇಕು. ಅದು ಸ್ವಲ್ಪ ದೂರ ಇದೆ, ಇಲ್ಲಿಂದ 86 kilometers ಆಗುತ್ತೆ. ಅದು ಡಿಯುದಲ್ಲಿ ಬರುತ್ತೆ. ಅದು ಗುಜರಾತ್ನ ಸ್ವಲ್ಪ ಔಟ್ಸೈಡಲ್ಲಿ ಬರುತ್ತೆ, ಡಿಯು ಅಂತ. ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇರೋದು ಗಂಗೇಶ್ವರ್ಗೆ. ಇಲ್ಲಿಂದ ಬಸ್ಸಸ್ಗಳಿದೆ, ನಿನ್ನೆಲ್ಲ ಫುಲ್ ಬಸ್ ತೋರಿಸ್ತಾ ಇತ್ತು. ಬುಕ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಯಾವುದಕ್ಕೂ ನಮ್ಮ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಏನು ಅಂತ ನೋಡ್ಕೊಂಡು ಆಮೇಲೆ ಬುಕ್ ಮಾಡೋಣ ಅಂದ್ಕೊಂಡ್ವಿ. ಇವಾಗ ಬಸ್ಸೇ ತೋರಿಸ್ತಾ ಇಲ್ಲ ಯಾವುದು ಕೂಡ. ಸೊ ಇಲ್ಲಿ ಯಾವುದು ಬಸ್ ಎಲ್ಲ ನಿಂತಿದೆ, ಬಟ್ ಇದು ಯಾವುದು ಹೋಗಲ್ಲ ಅಂತೆ. ಇಲ್ಲೆಲ್ಲ ಟ್ಯಾಕ್ಸಿ, ಆಮೇಲೆ ಅದಾದ್ಮೇಲೆ ಈ ಥರ ಟ್ಯಾಕ್ಸಿಗಳಿರುತ್ತೆ, ಅದು ಬಿಟ್ಟರೆ ಆಟೋಗಳಿರುತ್ತೆ ಅಷ್ಟೇ. ಸೊ ಅದರಲ್ಲೇ ಹೋಗಬೇಕು. 86 kilometers ಆಟೋದಲ್ಲಿ ಹೋಗೋಕೆ ಸ್ವಲ್ಪ ಜಾಸ್ತಿ, 2,000 1,500 ಎಲ್ಲ ಕೇಳ್ತಾರೆ. ಸೊ ನಾವಿವಾಗ 3 ಜನ ಇದ್ದೀವಿ. 750ಗೆ ಮಾತಾಡಿಕೊಂಡು ಈ ಥರ ಗಾಡೀಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಗುಜರಾತ್ ಎಂಡ್ ಆಗುತ್ತೆ, ಇಷ್ಟೋ ತನಕ ಗುಜರಾತ್. ಸೊ ಇಲ್ಲಿಂದ ಇದು ಡಿಯು ಸ್ಟಾರ್ಟ್ ಆಗುತ್ತೆ ಅಂತೆ ಗೈಸ್. ಇದು ಬೇರೆ ಚೆಕ್ ಪೋಸ್ಟ್ ಬರುತ್ತೆ ನೋಡಿ, ಇಲ್ಲಿ ಬೇರೆ ಇದು ಬರುತ್ತಂತೆ, ಕೇಂದ್ರ ಸರ್ಕಾರ ಬರುತ್ತೆ ಅಂತಂದೆ ಅವ್ರದ್ದೇನೋ. ಗುಜರಾತ್ ಪೊಲೀಸ್ ಇಲ್ಲಿ ತನಕ ಸ್ಟಾಪ್ ಆಗುತ್ತೆ, ಅದಾದ್ಮೇಲೆ ಡಿಯು ಸ್ಟಾರ್ಟ್ ಅಂತೆ. ಅದಕ್ಕೆ ಅವರು ಜಾಸ್ತಿ ಚಾರ್ಜಸ್ ಮಾಡ್ತಾರೆ ಇಲ್ಲಿ ತನಕ ಬರೋದಕ್ಕೆ. ಇದು ಗುಜರಾತಿಂದ ಸ್ವಲ್ಪ ಹೊರಗಡೆ ಇದೆ ಅಂತ ಅವ್ರು ಹೇಳಿ. ಓಕೆ ಓಕೆ, ಡಿಯು ಪೊಲೀಸ್ ಇದು. ಸೊ ಗುಜರಾತ್ ಅಲ್ಲಿ ಎಂಡ್ ಆಯ್ತಲ್ವಾ, ಇವಾಗ ಇಲ್ಲಿ ಚೆಕಿಂಗ್ ಮಾಡ್ತಾರೆ. ಯಪ್ಪ ಇಲ್ಲಿ ಹಿಂಗೆ ಅಂದ್ರೆ ಗುಜರಾತ್ ಅವರು ಅಂತ ಅಥವಾ ಈ ಕಡೆಯವ್ರು ಅಂತ ಗೊತ್ತಾಗ್ಬೇಕು ಅಂದ್ರೆ ಅವ್ರ ಅಲ್ಲಿ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಪಾನ್ ಪರಾಗ್ ತಿಂತಾರೆ. ಸೊ ಅಲ್ಲೇ ಅವ್ರದ್ದು ಅಲ್ಲೆಲ್ಲ ಕಪ್ಪಾಗಿರೋದಕ್ಕೆ ಗೊತ್ತಾಗ್ಬಿಡ್ಬೇಕು. ಅವ್ರು ಒಂಥರ ಟ್ರೇಡ್ ಮಾರ್ಕ್ ತರ, ಹುಡುಗಿರಿಂದ ಹಿಡಿದು ಆಂಟಿ ಅಂಕಲ್ಗಳು, ಅಜ್ಜ ಅಜ್ಜಿಗಳು, ಯಂಗ್ ಏಜ್ ಅವರು ಎಲ್ಲರೂ ತಿಂತಾರೆ ಪಾನ್ ಪರಾಗ್. ಅದೇನೋ ಮಾಗಾನೋ ಏನೋ ಮಾವನೋ ಏನೋ ಹೇಳ್ತಾರೆ ಅನ್ಸುತ್ತೆ. ಅದಕ್ಕೆ ಅದನ್ನ ಹಾಕೊಂಡು ತಿಂತಾನೆ ಇರ್ತಾರೆ, 24 ಗಂಟೆ ಉಗಿತಾನೆ ಇರ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರಗಳು. ನಮ್ಮ ಅಮ್ಗಳು ಅಲ್ಲ, ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ. यस, ये क्या है? बोले थे एजुकेशन हब. एजुकेशन कॉलेज है क्या? हाँ. ओके ओके ओके. बड़ोदरा है ना, उसका दूसरा कैंपस है. अच्छा, वाओ, नाइस. ये क्या हुआ है? ये गटर का पानी निकलता है. ओह, गटर वाली पानी, गटर वाली. कोई को आना जाना करना है तो आपके वहाँ से करते हैं तो. ಸೋಮನಾಥಿಗೆ ಬಂದಾಗ ನಿಮ್ಗೆ ಡಿಯುಗೆ ಹೋಗ್ಬೇಕಂದ್ರೆ ಈ ಅಣ್ಣನ ನಂಬರ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ. ಫುಲ್ಲು ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇವಾಗ ಗಂಗೇಶ್ವರ್ ರೀಚ್ ಆಗಿದ್ದೀವಿ. ಇದೊಂಥರ ನನಗೆ ಎಷ್ಟು ಖುಷಿ ಪಡ್ತಿದೆ ಅಂದರೆ ಗೈಸ್, ನಿಜವಾಗ್ಲೂ ಎಷ್ಟು ಟೈಮಿಂದ ಅಂದ್ಕೊಂಡಿದ್ದೆ, ಯಾವಾಗಲೂ ನೋಡ್ತಾ ಇದ್ದೆ ಮೊಬೈಲಲ್ಲಿ ಹೋಗಬೇಕು 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 ಅಂತ. ಸೊ ಎಷ್ಟೋ ಟೈಮ್ ಆದಮೇಲೆ ಇವತ್ತಿಗೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಲ್ಲಿ ಏನು ಅಂತ. ನೋಡ್ಬೋದು ಇಲ್ಲಿ ಈ ಥರ ಇದೆ, 5 ಲಿಂಗ ಇದೆ. ಇಲ್ಲಿ ಆಕ್ಚುಲಿ 5 ಪಾಂಡವರು ಮಾಡಿರುವಂತ ಲಿಂಗ ಇದೆ. ಆದ್ರೆ ಅದು ಹಿಂದೆಗಡೆ ನಮ್ಗೆ ಬೀಚ್ ಸಿಗುತ್ತೆ. ಆ ಬೀಚಿಂದ ನೀರೇ ಅಭಿಷೇಕ ಮಾಡೋದು ಯಾವಾಗ್ಲೂ ಕೂಡ. ಬಟ್ ಇವಾಗ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ಇಲ್ಲಿ ನೀರು ಬರ್ತಾ ಇಲ್ಲ. ಎಷ್ಟು ಜನ ಬಂದ್ರು, ಅವಾಗಿಂದ ಯಾರು ಬರ್ಲಿಲ್ಲ. ತುಂಬಾ ಜನ. ನಾವಿವಾಗ ಡಿಯು ಇಂದ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ. ನಮಗೆ ಇವಾಗ 4:45 ಬಸ್ ಇರೋದು ಇಲ್ಲಿ ಸೂರತ್ಗೆ.
ಸೊ ನಾವಿವಾಗ ಸೂರತ್ತಿಂದನೇ ಹೋಗ್ತಿರೋದ್ರಿಂದ ನಾಳೆ ಟ್ರೈನಲ್ಲಿ. ಸೊ ಇವಾಗ ನಾವು ಮತ್ತೆ ಸೂರತ್ಗೆ ಹೋಗ್ಬೇಕಾಗುತ್ತೆ. ಡಿ ಯುಯಿಂದ ನಾವು ಬರಬೇಕಾದ್ರೂ ಅಷ್ಟೇ ಕ್ಯಾಬ್ ಫೆಸಿಲಿಟೀಸ್ಗಳೆಲ್ಲ, ಅಂದರೆ ನಾವು ಸೋಮನಾಥಿಂದ ಡಿ ಯುಗೆ ಹೋಗ್ಬೇಕಾದ್ರೆ ಅವ್ರು ಕೇಳಿದ್ರು ನಮ್ಮ ಹತ್ರ, ನೀವು ಮೊದಲೇ ಬುಕ್ ಮಾಡಿ ಅಂದರೆ ವೇಟ್ ಮಾಡ್ತೀವಿ, ಅದಾದ್ಮೇಲೆ ನಿಮಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಿಡ್ತೀವಿ ಅಂತ. ಬಟ್ ಅವರು ತುಂಬ ಹೊತ್ತು ವೇಟ್ ಮಾಡಲ್ಲ ಅಂದರು. ಬಟ್ ನಮಗೆ ಅಷ್ಟು ಬೇಗ ಮತ್ತೆ ಬಂದು ನಾವು ಬಸ್ ಸ್ಟ್ಯಾಂಡ್ಗೆ ವೇಟ್ ಮಾಡಬೇಕಲ್ಲ ಅಂತೇಳಿ ನಾವು ಬೇಡ ಹೋಗಿ ಅಂತಂದರು. ಅವ್ರು ಹೇಳಿದರು ಅಲ್ಲಿ ಯಾವುದು ಆಟೋಗಳು ಬರೋದಿಲ್ಲ ಅಂತ. ಬಟ್ ನಾವು ಸ್ಟಿಲ್ ಆದರೂ ಓಕೆ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವಾಗಲೂ ನಮಗೆ ಆಟೋದಲ್ಲಿ ಅಲ್ಲಿ ಕೇಳಿದ್ರೆ ಯಾರೂ ಬರಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲ ಬುಕ್ ಮಾಡ್ಕೊಂಡು ಬಂದಿರೋರೇ ಇದ್ರು. ಬಟ್ ಅಲ್ಲಿ ಇಲ್ಲಿ ಬೇಡಿ ಯಾವುದೋ ಒಂದು ಆಟೋ ಬಂದ್ವಿ. ಸೊ ಇವಾಗ ಬಸ್ ಬರಬೇಕಿನ್ನ, ಬಸ್ ಬಂದಮೇಲೆ ಸೂರತ್ಗೆ ಹೋಗಬೇಕು. ಸೊ ಇನ್ನು ಇಲ್ಲಿಂದ 14 hours ಜರ್ನಿ ಇದೆ ನಾಳೆ ಬೆಳಿಗ್ಗೆ. ಇವಾಗ ಸಂಜೆ 4:15 ಹತ್ತಿದ್ರೆ ಬೆಳಿಗ್ಗೆ 5:30 6 ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಸೂರತ್ಗೆ. ಸೊ ಆಮೇಲೆ ಅಲ್ಲಿಂದ ನಾಳೆ 1 ಗಂಟೆಗೆ ಟ್ರೈನ್ ಇರೋದು ನಮಗೆ. ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.